ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಅನಾನುಕೂಲತೆ ಮತ್ತು ಪರಿಹಾರಗಳನ್ನು ನೋಡೋದಾದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ, ಹೊಸ ಪ್ರಯತ್ನಗಳು ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ಕೆಲವು ಪ್ರಮುಖವಾದ ನಿರ್ಧಾರಗಳನ್ನು ಈ ವಾರ ಮಿಥುನ ರಾಶಿಯವರು ತೆಗೆದುಕೊಳ್ಳುವಂಥದ್ದಾಗತ್ತೆ. ಸೊ ಅದೆಲ್ಲ ಯಾವ ರೀತಿಯಲ್ಲಿರುತ್ತೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ನಿಮ್ಮ ರಾಶಿಯಲ್ಲಿ ಕುಜ ಇರೋದರಿಂದ ಸ್ವಲ್ಪ ಎಲ್ಲೋ ಉದ್ವೇಗಕ್ಕೆ ಮತ್ತು ಕೋಪಿನಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಹಾಗೂ ಕೆಲವೊಮ್ಮೆ ಏನನ್ಸುತ್ತಂದರೆ ನೀವು ಮಾಡಿರೋದೇ ಸರಿ ಅನ್ನೋ ಒಂದು ತರ್ಕಕ್ಕೆ ಬರುವಂಥದ್ದಾಗತ್ತೆ. ಇದರಿಂದ ಏನಾಗುತ್ತೆ, ಕೆಲವೊಮ್ಮೆ ಕೆಲವು ಒಳ್ಳೆಯ ವ್ಯಕ್ತಿಗಳ ಸಂಬಂಧಗಳಂದ್ರೆ ನೀವು ದೂರ ಇರುವಂತಹದ್ದು ಆಗುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು ತಪ್ಪು ನಿರ್ಧಾರ ಅಥವಾ ನೀವು ಒಂದು ಸಿಟಿನಲ್ಲಿ ತೆಗೆದುಕೊಂಡಿರತಕ್ಕಂತಹ ಒಂದು ನಿರ್ಧಾರದಿಂದ ಕೆಲವು ತೊಂದರೆಗಳು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ಕುಜನಿಂತ್ರ ಅಂತಲೇ ಹೇಳ್ಬೋದು. ಈ ಒಂದು ವಾರದಲ್ಲಿ ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದರೆ ಉದ್ಯೋಗದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಹೊಸ ಜವಾಬ್ದಾರಿ ಸಿಗುವಂಥದ್ದಾಗತ್ತೆ. ಹೊಸ ಕೆಲಸವನ್ನು ಹುಡುಕಿಕೊಂಡು ಜಾಯ್ನ್ ಆಗುವಂಥದ್ದು ಇದೆ. ಅದೇ ರೀತಿಯಾಗಿ ಉದ್ಯೋಗ ಆಲ್ರೆಡಿ ಮಾಡ್ತಾ ಇರೋರಿಗೆ ನಿಮ್ಮ ಒಂದು ಜವಾಬ್ದಾರಿ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ. ಒಪ್ಪಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು. ಆದರೆ ಕೊನೆಯ ಭಾಗದಲ್ಲಿ ನಿಮ್ಮ ಒಂದು ಕೋಪದಿಂದ ಕೆಲವು ನಿರ್ಧಾರಗಳು ಒಂದಿಷ್ಟು ಯಜಮಾನರು ಅಥವಾ ಮ್ಯಾನೇಜರು ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆ ವಾದ ವಿವಾದಗಳಿಗೆ ಆಸ್ಪದ ಆಗುವಂಥದ್ದಾಗಿರುತ್ತೆ ನಿಮ್ಮ ಒಂದು ಸಿಟ್ಟಿನ ನಿರ್ಧಾರದಿಂದ. ಹಾಗಾಗಿ ಸ್ವಲ್ಪ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸಿ ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಕುಜ ನಿಮ್ಮ ರಾಶಿಯಲ್ಲಿ ಇರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ವ್ಯಾಪಾರದಲ್ಲೂ ಅಷ್ಟೇ
ಗಣನೀಯವಾದ ಲಾಭ ಇದೆ. ಆದರೆ ನಿಮ್ಮ ಕೋಪದಲ್ಲಿ ಕೆಲವು ನಿರ್ಧಾರ ತೆಗೆದುಕೊಳ್ತಾ ಇರೋದರಿಂದ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಬೀಳುವಂಥದ್ದಾಗುತ್ತೆ. ನಿಮ್ಮ ಕೋಪ ಅಥವಾ ನಿಮ್ಮ ಒಂದು ಸಹಪಾಠಿಗಳು ಅಥವಾ ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವರು ಏನೋ ಎದುರು ಉತ್ತರ ಕೊಟ್ಬಿಟ್ಟು ಕೆಲಸ ಬಿಟ್ಟು ಹೋಗುವಂಥದ್ದು ಆಗುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆ ಬರುವಂಥದ್ದಾಗುತ್ತೆ. ಎಂಪ್ಲಾಯಿ ಸಮಸ್ಯೆ ಅಂತೀವಲ್ಲ, ಕೆಲಸಕ್ಕೆ ಹುಡುಗರು ಸಿಗದೇ ಇರುವಂಥದ್ದಾಗ್ಬೋದು. ಇದು ಸ್ವಲ್ಪ ನಿಮಗೆ ಎಲ್ಲೋ ತಲೆ ಬಿಸಿ ಮಾಡುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ವ್ಯಾಪಾರದಲ್ಲಿ ನಿಮ್ಮ ಒಂದು ತಕ್ಕ ಮಟ್ಟಿಗೆ ಹೇಳೋದಾದರೆ ಗಣನೀಯವಾದ ಲಾಭ ತೆಗಿತೀರಾ. ಆದರೆ ಕೆಲವು ದುಡ್ಡು ಉಳಿಯೋದಿಲ್ಲ. ಅದು ಒಂದು ರೀತಿಯಲ್ಲಿ ನೀರಿನಂತೆ ಖರ್ಚಾಗುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಚಿಂತೆಗೆ ಈಡಾಗುವಂಥದ್ದಾಗುತ್ತೆ ಮಿಥುನ ರಾಶಿಯವರು. ಇನ್ನು ಅದೇ ರೀತಿ ಆರ್ಥಿಕ ವಿಷಯದಲ್ಲಿ ಬರೋದಾದರೆ ಆರ್ಥಿಕವಾಗಿ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಬರುವಂಥ ಆದಾಯ ನಿಲ್ಲದೇ ಇರುವಂಥದ್ದು. ಎರಡನೇದು ಖರ್ಚುಗಳು, ಅಧಿಕವಾದ ಖರ್ಚುಗಳು ಬರ್ತಾ ಇರ್ತವೆ. ಒಂದಾದಮೇಲೆ ಒಂದು ಖರ್ಚುಗಳು ತಡೆಯಲು ಸಾಧ್ಯವಾಗ್ತಾ ಇಲ್ಲ. ಬಲವಾದ ಖರ್ಚುಗಳು, ಮ್ಯಾಂಡೇಟರಿ ರೀತಿಯಲ್ಲಿ ಖರ್ಚುಗಳು ಇರುತ್ತೆ. ವಾಹನದ ಖರ್ಚುಗಳು, ವೈಯಕ್ತಿಕ ಖರ್ಚುಗಳು, ಕೌಟುಂಬಿಕ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚುಗಳು, ಇನ್ನಿತರ ವೈಯಕ್ತಿಕ ಹವ್ಯಾಸದ ಖರ್ಚುಗಳು, ಇವೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಲು ತುಂಬ ಕಷ್ಟಪಡುವಂಥದ್ದಾಗುತ್ತೆ ಈ ವಾರ. ಆದಾಯ ಬರ್ತಾ ಇದ್ರೂ ಇವುಗಳಿಗೆ ಸಾಲದು. ಯಾಕಂದರೆ ನಿಮ್ಮ ವೈಯಕ್ತಿಕ ಸಾಲಗಳು ಜಾಸ್ತಿ ಇದೆ. ಸೊ ಅದಕ್ಕೆ ಅಲ್ಲಿ ಹರಿಯುವ ಇದು ಜಾಸ್ತಿ ಆಗುತ್ತೆ. ಅಂದರೆ ಆ ಕಡೆ ದುಡ್ಡು ಹೋಗೋದು ಜಾಸ್ತಿ ಆಗುತ್ತೆ. ಈ ಎಲ್ಲ ಡಿಮಾಂಡ್ಗಳಿಗೆ ಹಣ ನೀವು ಏನಂತೀರ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಮಾಡೋದು ಕಷ್ಟದಾಯಕವಾಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ ಈ ವಾರ. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ಆತುರ ಪಡುವುದರಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ಕೂಡ ಈ ವಾರದಲ್ಲಿ ನೀವು ತೆಗೆದುಕೊಳ್ಳುವಂಥರಾಗ್ತೀರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳೋದು. ಅದೇ ರೀತಿ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ನೋಡೋದಾದರೆ ಸಂಬಂಧಿಕರೊಡನೆ ಒಂದಿಷ್ಟು ವಿಶ್ವಾಸವನ್ನು ಗಳಿಸಲು ಇಷ್ಟಪಡ್ತೀರಾ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ಏನಂತೀರ ತಂದೆ ತಾಯಿ, ಅತ್ತೆ ಮಾವ ಮುಂತಾದ ಹಿರಿಯ ಜೀವಿಗಳ ಜೊತೆ ಅನ್ಯೋನ್ಯ ರೀತಿಯಿಂದ ಇರಲು ಪ್ರಯತ್ನ ಪಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನೆಲ್ಲ ಇದೆ ಕುಟುಂಬಿಕವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಪ್ರಯತ್ನ ಮಾಡುವಂಥದ್ದಾಗತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಹೊಸ ಹೊಸ ವಿಷಯನ ಕಲಿಯಲು ಆಸಕ್ತಿದಾಯಕವಾಗಿ ಕಲಿಯುವಂಥದ್ದು ಆಗತ್ತೆ. ಆದರೆ ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬ ಉತ್ತಮ. ಯಾಕಂದರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ. ಇದರಿಂದ ಸ್ವಲ್ಪ ತಲೆನೋವು ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಎದೆ ಉರಿ ಅಂತ ಆಗಿರ್ಬೋದು. ಇದು ಸ್ವಲ್ಪ ಪದೇ ಪದೇ ವಿದ್ಯಾರ್ಥಿಗಳಿಗೆ ಈ ವಾರ ಕಾಡುವಂಥದ್ದಾಗತ್ತೆ. ಏನಾದರೂ ಕಾಂಪಿಟೇಷನ್ ಎಕ್ಸಾಮ್ ಬರೆಯುವಂಥದ್ದಾದರೆ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಇತರೆ ಒಂದು ವಿದ್ಯಾರ್ಥಿಗಳು ಬಿಟ್ಟು ಅವರಿಗೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ವಾಹನ ಚಾಲನೆ ಮಾಡೋದು ಅಥವಾ ಈ ಸ್ಟೆಪ್ಸ್ ಹತ್ತೋದು ಈ ಒಂದು ವಾರದಲ್ಲಿ ತುಂಬ ಜಾಗ್ರತೆ ವಹಿಸ್ಕೋಬೇಕಾಗುತ್ತೆ. ವಾಹನ ಒಂದು ರೀತಿಯಲ್ಲಿ ನಿಧಾನವಾಗಿ ಓಡಿಸಿ, ಅಥವಾ ಓಡಿಸದೇ ಇದ್ದರೆ ತುಂಬ ಸಂತೋಷ. ಆಟೋ ಅಥವಾ ಸಾರ್ವಜನಿಕ ಬಸ್ಸು ಮುಂತಾದವುಗಳನ್ನು ಉಪಯೋಗ ಮಾಡಿದ್ರೆ ತುಂಬ ಉತ್ತಮ. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ಅಪಘಾತಗಳು ಈ ವಾರ ಆಗುವಂತಹ ಸಂಭವ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ. ಇಲ್ಲದೇ ಇದ್ದರೆ ನಿಧಾನವಾಗಿ ಓಡಿಸಿ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮೆಟ್ಟಲು ಹತ್ತಬೇಕಾದರೂ ಕೂಡ ಅಷ್ಟೇ ತುಂಬ ಜಾಗ್ರತೆಯಿಂದ ಹತ್ತಿ. ಓವರ್ ಕಾನ್ಫಿಡೆನ್ಸಲ್ಲಿ ನನಗೆ ಗೊತ್ತು ಅನ್ನೋದಿದ್ದರೆ ಬಿದ್ದು ಸ್ವಲ್ಪ ಹಲ್ಲಿಗೆ ಏಟು ಬೀಳ್ಬೋದು, ಅಥವಾ ಹಣೆಗೆ ಏಟು ಬೀಳ್ಬೋದು, ಅಥವಾ ಈ ಕಣ್ಣುಗಳಿಗೆ ಏಟು ಬೀಳುವಂಥ ಅವಕಾಶಗಳಿದೆ. ಹಾಗಾಗಿ ಸ್ವಲ್ಪ ಈ ಒಂದು ವಾರ ಮಿಥುನ ರಾಶಿಯವರು ಹತ್ತುವಾಗ ಮತ್ತು ಇಳಿಯುವಾಗ ಹಾಗೂ ವಾಹನ ಓಡಿಸುವಾಗ ತುಂಬ ಜಾಗ್ರತೆಯನ್ನು ವಹಿಸ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಈ ವಾರದ ಶುಭ ವಾರ ಅಂತ ನೋಡೋದಾದರೆ ಬುಧವಾರ, ಗುರುವಾರ ನಿಮಗೆ ಈ ವಾರದ ಶುಭ ವಾರ ಆಗಿದೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ವಾರಗಳು ಅಂದರೆ ಮಂಗಳವಾರ ಮತ್ತು ಶನಿವಾರ. ಈ ಒಂದು ದಿನದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಶುಭ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರಮುಖ ಕಾರ್ಯಗಳಾಗಿರ್ಬೋದು ಮೂವ್ ಮಾಡೋದರಲ್ಲಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸ್ಕೊಂಡು ಮೂವ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ
ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡಿ. ಆರ್ಥಿಕವಾಗಿ ಒಂದಲ್ಲ ಎರಡಲ್ಲ 10 ಬಾರಿ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. ಅದೇ ರೀತಿಯಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಮಿಥುನ ರಾಶಿಯವರಿಗೆ ಈ ವಾರ ಬುಧ ಸ್ವಲ್ಪ ನಿಮಗೆ ಅನುಕೂಲಕರ ಮಾಡುವಂತಹ ಒಂದು ಸ್ಥಾನಕ್ಕೆ ಮೂವ್ ಆಗ್ತಾರೆ. ನೆಕ್ಸ್ಟು ಅವರು ಕನ್ಯಾ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ವಾರದಿಂದ ಬುಧನ ಒಂದು ಜಪವನ್ನು ಮಾಡಿಸುವುದು ತುಂಬ ಉತ್ತಮ. ಒಬ್ಬ ಬ್ರಾಹ್ಮಣರ ಮುಖಾಂತರ ನೀವು ಬುಧ ಜಪ ಮಾಡಿಸಿದ್ದೇ ಆದಲ್ಲಿ ನಿಮಗೆ ನಿಮ್ಮ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನಿಮಗೆ ಭವಿಷ್ಯತ್ ಕಾಲದಲ್ಲಿ ಆಲ್ರೆಡಿ ನಾವು ಸೆಪ್ಟೆಂಬರದ್ದು ಒಂದು ವಿಷಯಗಳು ಎಷ್ಟು ಹಾಕಿದ್ದೀವಿ ಅದಕ್ಕೆ ಅನುಕೂಲವಾಗುವಂಥದ್ದಾಗತ್ತೆ. ಅಂದರೆ ಕೆಲಸ ಕಾರ್ಯಗಳು ಏನಾದರೂ ವಿಳಂಬ ಆಗ್ತಾ ಇದ್ದರೆ ಅದಕ್ಕೆ ವೇಗ ಸಿಗುವಂಥದ್ದಾಗತ್ತೆ, ಕೆಲಸ ಕಾರ್ಯಗಳು ಸಫಲ ಆಗುವಂಥದ್ದಾಗತ್ತೆ. ಹಾಗಾಗಿ ಈ ಒಂದು ವಾರದಿಂದ ನೀವು ಬುಧನ ಒಂದು ಜಪಗಳನ್ನು ಮಾಡಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಓಂ ಬುಧಾಯ ನಮಃ ಅಥವಾ ಓಂ ಬುಧಾಯ ನಮಃ ಅಥವಾ ನೀವು ಈ ಒಂದು ದಿನದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬುಕ್ ಬರುತ್ತಲ್ಲ ಆ ಬುಕ್ಕವನ್ನು ಒಬ್ಬ ಬ್ರಾಹ್ಮಣರಿಗೆ ದಾನವಾಗಿ ನೀಡ್ತಾ ಬನ್ನಿ ನಿತ್ಯ ಒಬ್ಬರಿಗೆ. ಇದರಿಂದ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ವಿಷ್ಣು ಅಷ್ಟೋತ್ರ ಬರುತ್ತೆ, ಅದನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಒಂದಿಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮದೇ ಆದಂತಹ ಒಂದಿಷ್ಟು ಒತ್ತಡದ ಕೆಲಸಗಳಾಗಿರ್ಬೋದು ಯಶಸ್ವಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ವಾರ ಬುದ್ಧಿವಂತಿಕೆ ಅಂತ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಮುಗಿಸುವಂಥದ್ದಾಗತ್ತೆ. ಮತ್ತು ಮಾತಿನಲ್ಲಿ ಕೆಲವು ಶಕ್ತಿಯನ್ನು ಪಡೆದುಕೊಂಡು ಅದನ್ನು ನಿಮ್ಮ ಒಂದು ವ್ಯಾವಹಾರಿಕವಾಗಿ ಅಳವಡಿಸ್ಕೊಳ್ತಾ ಇರೋದರಿಂದ ಏನೋ ಒಂದು ನವ ಚೈತನ್ಯ ಪಡೆದುಕೊಂಡಂಥ ರೀತಿಯಲ್ಲಿ ಇರುತ್ತೆ. ಮತ್ತು ಕೆಲವೊಮ್ಮೆ ನಿಮ್ಮ ತಪ್ಪುಗಳ ನಿರ್ಧಾರ ಗೊತ್ತಾಗ್ಬಿಡುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಆವಾಗ ನೇರವಾಗಿ ಕ್ಷಮೆಯನ್ನು ಕೇಳುವಂಥದ್ದಾಗತ್ತೆ. ಇದರಿಂದ ಭವಿಷ್ಯತ್ ಕಾಲದಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಈ ಒಂದು ವಾರದಿಂದ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗಣೇಶನ ಆರಾಧನೆ ಮಾತ್ರ ಮಾಡೋದನ್ನು ಮರಿಬೇಡಿ, ಅದೊಂದು ಮರ್ತಿದ್ದೀನಿ. ಗಣೇಶನ ಆರಾಧನೆ ಮಾಡಿ ನಿಮಗೆ ಒಳ್ಳೆಯ ಫಲಗಳು, ಶುಭ ಫಲಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗಲಿ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ತಿಳಿಸುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.